ದಿಲೀಪ್, ಈಗ ನಂದು ಒಂದು ಪಾಯಿಂಟ್ ಏನಂದರೆ ಇಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ನೀವೇನೇ ಮಾಡಿ ನಮ್ಮೆಲ್ಲರ ಎದುರುಗಡೆ ಎಲ್ಲ ವ್ಯವಸ್ಥೆಗಳ ಆಚೆಗೆ ನ್ಯಾಯಾಂಗ ಅಂತ ಒಂದು ಇದೆಯಲ್ಲ, ನಾವ್ಯಾರಾದರೂ ವೆಯ್ಟ್ ಮಾಡಿದ್ವಾ? ರಾಜಕೀಯ ತೀರ್ಮಾನಗಳು, ಅಧಿಕಾರ ಇರಬಹುದು, ನೇಮಿಸೋ ಅಧಿಕಾರನೂ ಇದೆ, ಟ್ರಾನ್ಸ್ಫರ್ ಮಾಡೋ ಅಧಿಕಾರನೂ ಇದೆ, ಸಸ್ಪೆಂಡ್ ಮಾಡೋ ಅಧಿಕಾರನೂ ಇದೆ ಅಂತ ಇದ್ದಾಗ ಇಲ್ಲೇನಾಗೋಯ್ತು ಅಂದರೆ ಸರ್ಕಾರದ ಕಡೆಯಿಂದ ತೀರ್ಪು ಬರೆದು ವಿಚಾರಣೆ ಶುರು ಮಾಡಿ ಅನ್ನಂಗಾಯಿತು. ಕೋರ್ಟಲ್ಲಿ ಇದು ನಡೆಯಲ್ಲ. ತೀರ್ಪನ್ನು ಬರೆದುಬಿಟ್ಟು ವಕಾಲತ್ತು ಸವಾಲು ಪಾರ್ಟಿ ಸವಾಲನ್ನು ಕೋರ್ಟ್ ಕೇಳಲ್ಲ. ಪಾರ್ಟಿ ಸವಾಲನ್ನು ಕೇಳಿಬಿಟ್ಟು ಲಾಸ್ಟಲ್ಲಿ ತೀರ್ಪನ್ನು ಬರೀತಾರೆ. ಇಲ್ಲಿ ಫಸ್ಟ್ ಸಸ್ಪೆಂಡ್ ಅಂತ ಬರೆದು ಆಮೇಲೆ ವಿಚಾರಣೆ ಮಾಡಿ, ತನಿಖೆ ಮಾಡಿ ಅಂತ ಹೇಳ್ದಂಗೆ ಆಯ್ತು. ಇದು ಸ್ವಲ್ಪ ರಿವರ್ಸ್ ಆರ್ಡರ್ ಆಯ್ತಾ ಇದು ಅಂತ. ಹೌದು. ಇವಾಗ ನೀವು ದೇರ್ ಆರ್ ಮೆನಿ ಇನ್ಸಿಡೆಂಟ್. ಫಾರ್ ಎಕ್ಸಾಂಪಲ್, ಮೊನ್ನೆ ಟ್ರೈನ್ನಲ್ಲಿ ಜಾಸ್ತಿ ಜನ ಹೋಗ್ಬೇಕಾದ್ರೆ ಮಹಾರಾಷ್ಟ್ರದಲ್ಲಿ 6 ಜನ ಸತ್ತೋದ್ರು. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಕೇಳ್ತು, ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ ನೀನು ರಾಜೀನಾಮೆ ಕೊಡಬೇಕು ಅಂತ. ಎಲ್ಲೋ ಒಂದು ಕಡೆ ರೈಲಲ್ಲಿ ನುಗ್ಲಾಗಿ 4 ಜನ ಬಿದ್ದು ಹೋದಾಗ 6 ಜನ ವ್ಯಕ್ತಿಗಳು ಸತ್ತು ಹೋದರೆ, ನಾನು ವಿರೋಧ ಪಕ್ಷವಾಗಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ನ ನಾನು ರಾಜೀನಾಮೆ ಕೇಳ್ತೀನಿ, ಇದು ಅವ್ಯವಸ್ಥೆ ಅಂತ ಹೇಳಿದ್ರೆ, ನೀವು ಮಹಾರಾಷ್ಟ್ರ ಕಾಂಗ್ರೆಸ್ಸು ಒಂದೇ, ನಮ್ಮ ಕರ್ನಾಟಕ ಕಾಂಗ್ರೆಸ್ಸು ಒಂದೇ, ಇಡೀ ದೇಶದಲ್ಲಿರೋ ಕಾಂಗ್ರೆಸ್ಸು ಒಂದೇ, ಸೇಮ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿ. ಓಕೆ, ಯಾಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ಕೊಟ್ಟಿರಲಿಲ್ವಾ? ನೋಡಿ, ನಿಮ್ಗೆ ಯಾರಿಗೂ 11 ಜೀವನದ್ದು ಬಗ್ಗೆ ಕರುಣೆ ಇಲ್ಲ. ನಿಮ್ಮ ಸ್ಥಾನದ ಬಗ್ಗೆ ನೀವು ಯೋಚನೆ ಮಾಡ್ತೀರಿ. ನೀವು ರಾಜೀನಾಮೆ ಕೊಡೋ ಬದಲು ಒಬ್ಬ ಅಧಿಕಾರಿಯ ತಲೆದಂಡ ಮಾಡ್ತೀರಿ. ಅದು ಎಷ್ಟು ಸರಿ? ಓಕೆ, ಆಯಿತು, ನೀನು ಎನ್ಕ್ವೈರಿ ಮಾಡಿಬಿಟ್ಟು ಆದಮೇಲೆ ಆ್ಯಕ್ಷನ್ ತಗೋ ಅಂತ ಹೇಳಬೇಕಾಗಿತ್ತು. ಇವಾಗ ನಾನು ಕಮಿಷನರ್ನ ನಾನು ಸಸ್ಪೆಂಡ್ ಮಾಡ್ತೀನಿ. ದಟ್ ಈಸ್ ದಿ ಸೊಲ್ಯೂಷನ್ ಫಾರ್ ದಿ 11 ಪೀಪಲ್ ಹೂ ಡೈಡ್? ಓಕೆ, that is the solution? The negligence of the KSCA can be say that these people have to be suspended. First of all, the opinion or request to cancel this program is refused by the government itself. Okay. First of all, if it is a A1, it is only the government. Yes. And if it is the A2, the police department. And if it is the A3, it is the KSCA. Okay. Because it is a contributory negligence from all these people. Okay. ಯಾಕಂದ್ರೆ ನಿಮಗೆ ಪ್ಲೇಯರ್ಸ್ ಮೇಲೆ ಇವಾಗ ಒಗ್ಗೂಡಿದ ನಿರ್ಲಕ್ಷ್ಯ ಇದು. ಹೌದು, ಒಬ್ರದ್ದೇ ಅಲ್ಲ, ಇಲ್ಲಿ ಎಲ್ರದ್ದು ಇದೆ ನಿರ್ಲಕ್ಷ್ಯ. ನಾನು ಹೇಳಿದಾಗ ಟಿಕೆಟ್ ಕೂಡ ಕೊಟ್ಟಿದ್ದು ಕೌಂಟರ್ಲಿ ಕೂಡ ತಪ್ಪು. ನೀನು ಅದನ್ನು ಆನ್ಲೈನಲ್ಲಿ ಮಾರಾಟ ಮಾಡಿದರೆ ಬರೀ 35,000 ಜನ ಬರ್ತಾಯಿದ್ರು. ನಿನ್ನ ನೆಗ್ಲಿಜೆನ್ಸ್ಗೆ ಹಲವಾರು ಜನಕ್ಕೆ ತೊಂದರೆ ಆಯಿತು. ಓಕೆ, ಇವಾಗ ನೀನು ಓಪನ್ ಆಗಿ ಆಫರ್ ಕೊಟ್ಟರೆ ಇಡೀ ಕರ್ನಾಟಕ ಎಲ್ಲ ಕಡೆಯಿಂದ ಬರ್ತಾರೆ. ಯಾಕಂದ್ರೆ RCB ಫಾಲೋವರ್ಸ್ ಬರೀ ಬೆಂಗಳೂರಲ್ಲಿ ಕೂಡ ಇಲ್ಲ. ಬಂದಿದ್ದ ಜನಕ್ಕೆ ಒಂದು 50 ಚಿನ್ನಸ್ವಾಮಿ ಸ್ಟೇಡಿಯಂ ಬೇಕಾಗಿತ್ತೇನೋ? ಬೇಕಾಗಿತ್ತು. 50-60 ಸ್ಟೇಡಿಯಂ ಬೇಕಾಗಿತ್ತು. ಒಂದು ಸ್ಟೇಡಿಯಂ ಪಬ್ಲಿಕಲ್ಲಿ ನೀವು ಅನೌನ್ಸ್ ಮಾಡ್ತಿರಲ್ಲ, ಈ ಥರ ನಾವು ಪೇರೇಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಕಾಂಟ್ ಯು ಎಕ್ಸ್ಪೆಕ್ಟ್ ಅಟ್ ದಿ ಬೇಸಿಕ್ ಸೆನ್ಸ್ ದಿ ಪೀಪಲ್ ವಿಲ್ ಕಮ್ ಅಂತ ಹೇಳ್ಬಿಟ್ಟು. ಓಕೆ, ಎಷ್ಟು ಜನ ಬರ್ತಾರೆ, ನಾನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಂದಾಜು ಕೂಡ ಇಲ್ವಾ? ಉಮೇಶ್ ಸರ್, ಎಲ್ಲವನ್ನೂ ಕೂಡ ಒಂದು ಸಂಭ್ರಮಾಚರಣೆ, ಒಂದು ವಿಜಯೋತ್ಸವ, ಜನಗಳ ಭಾವನೆ, ಎಮೋಷನ್ಸು, ಇದು ಯಾವಾಗಲೂ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಿಯೇ ಸಂಭ್ರಮಾಚರಣೆಗೆ ನಿಮ್ಮ ಭಾವನೆ ವ್ಯಕ್ತಪಡಿಸ್ಕೊಳ್ಳಿ, ಖುಷಿ ಪಡಿ. ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದೆ ಖುಷಿ ಪಡಬೇಡಿ, ಜನ ಬರಬೇಡಿ, ಜನ ಸೇರಬೇಡಿ ಅಂತ ಹೇಳೋಕ್ಕಾಗುತ್ತಾ? ಕೆಲವೊಂದು ಎಮರ್ಜೆನ್ಸಿ ಆಗಿಬಿಡುತ್ತಪ್ಪ. ಕೆಲವೊಂದು ಎಮರ್ಜೆನ್ಸಿ, ನಿನ್ನೆ ರಾತ್ರಿ ಎಲ್ಲ ಹುಚ್ಚೆತ್ಕೊಂಡಿತಾ ಇದ್ದಾರೆ, ಬೆಳಗ್ಗೆ ಬರಬಹುದು ಅಂತ ಅಂದಾಜಿದ್ದಾಗ, ಈಗ ಮೇಡಮ್ ಹೇಳೋ ಲೆಕ್ಕದಲ್ಲಿ ನಾವು ಮಾತಾಡಿದ್ರೆ ಅವರು ಒಂದು ಅಂಕಿ ಸಂಖ್ಯೆ ಹೇಳ್ತಾ ಇದ್ದಾರೆ, ಒಂದು 1300 ಜನ ಹಾಕಿರಬಹುದೇನೋ ಅವತ್ತು ಪೊಲೀಸು. ಅಷ್ಟೇ ಜನನ ಇದ್ದಿದ್ದು ಕೆಪಾಸಿಟಿ ಪೊಲೀಸರಿಗೆ. ಇದು ಒಂದು ಭಾಗ. ಎರಡನೆಯ ಭಾಗ, ಇದೇ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ನೋ ರೀ, BJP ಇದ್ದಾಗೂ ಅದೇ ಪೊಲೀಸರೇ ಇದ್ದಿದ್ದು, ನಾವಿದ್ದಾಗೂ ಅದೇ ಪೊಲೀಸರಿರೋದು. ಪೊಲೀಸರು ಅವ್ರ ಕೆಲಸವನ್ನು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿದ ಕೆಲವೇ ಗಂಟೆಗಳು ಚೆಕ್ ಮಾಡಿಕೊಂಡ್ರೆ ದಯಾನಂದ ಸಸ್ಪೆಂಡ್ ಆಗಿಬಿಟ್ರು. ಇದೇನು ಯಾರ ಮಾತು ಕೇಳೋದು ನಾವೀಗ? DCM ಮಾತು ಕೇಳೋದ, CM ಮಾತು ಕೇಳೋದ? ನಮಗೆ ಕನ್ಫ್ಯೂಷನ್ ಸರ್. ಅವಾಗ ಇವರೇ ಪೊಲೀಸರು ಹೊಗಳ್ತಾ ಇದ್ರು, 10 ನಿಮಿಷ ಬಿಟ್ಟು ನೋಡಿದ್ರೆ ತಲೆದಂಡ ದಯಾನಂದ ಅವ್ರದ್ದು. ಸೊ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಿಯೇ ಸಂಭ್ರಮಾಚರಣೆ, ಒಂದಷ್ಟು ಕೂಟ, ಕೆಲವು ನಾನು ಎಕ್ಸೆಪ್ಷನಲ್ ಇವೆಂಟ್ಸ್ ಕೇಳ್ತಾ ಇದ್ದೀನಿ, ಎಲ್ಲ ಇವೆಂಟು ಅಂತ ನಾನು ಕೇಳ್ತಾ ಇಲ್ಲ. ಇದು ಹೇಗೆ ಸರ್ ಇದು? ನೋಡಿ ಸರ್, ಈ ತರ ಸಂಬಂಧಪಟ್ಟಂತ ಯೂಜ್ ಕ್ರೌಡ್ ಸೇರ್ತಾರೆ ಅಂತ ಅನ್ನುವಂಥದ್ದು ಬಂದಾಗ ಅವ್ರು ಎಲ್ಲಿ ಸೇರ್ತಾರೆ ಅನ್ನೋದು ಇಂಪಾರ್ಟೆಂಟ್, ಯಾವ ಜಾಗದಲ್ಲಿ ಸೇರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಬೇರೆ ಕಡೆ ಎಲ್ಲೋ ಸೇರ್ತಾರೆ ಅಂತ ಅಂದಾಗ ನಾವು ಬೇರೆ ಬೇರೆ ಸ್ವರೂಪದ ಬಂದೋಬಸ್ತ್ಗಳು ಮಾಡ್ತೀವಿ. ಆದ್ರೆ ಇಲ್ಲಿ ಸೇರ್ತಾ ಇರ್ತಕ್ಕಂಥದ್ದು ಹೈಕೋರ್ಟ್ ಮತ್ತೆ ವಿಧಾನಸೌಧದ ಮಧ್ಯೆ. ಅದ್ರಲ್ಲೂ ಹಲವಾರು ಹೈಕೋರ್ಟ್ ಆರ್ಡರ್ಸ್ ಗಳಿದಾವೆ, ಇಂಥ ವ್ಯಾಪ್ತಿಗಳಲ್ಲಿ ಇಂಥ ಸಾರ್ವಜನಿಕರ ಸಭೆಗಳನ್ನ ಇಂಥವೆಲ್ಲ ಮಾಡಬಾರ್ದು ಅಂತಲೂ ಸಹ ಕೋರ್ಟ್ ಆದೇಶಗಳು ಈಗಾಗ್ಲೇನೆ ಇದಾವೆ. ಇದ್ರ ಮಧ್ಯೆ ನಾವು ಈ ತರ ಲಕ್ಷಾಂತರ ಜನಗಳನ್ನ ಅಲ್ಲೇ ಕರೆಸ್ಕೊಂಡು ಅಲ್ಲಿ ಬರ್ತಾರೆ, ಬಂದಾದ್ಮೇಲೆ ಅಲ್ಲಿ ನಾವು ಸೆಲಿಬ್ರೇಷನ್ ಮಾಡ್ತೀವಿ ಅಂದಾಗ ಅವ್ರನ್ನ ಯಾವ ತರ ನೀವು ಅಲ್ಲ
100% ಗೊತ್ತಿತ್ತು. ಮಿನಿಮಮ್ 4 ಲಕ್ಷ ಜನ ಬಂದೇ ಬರ್ತಾರೆ ಅಂತ ಎಲ್ರಿಗೂ ಗೊತ್ತಿತ್ತು. ಅವ್ರೇನ್ ತಿಳ್ಕೊಂಡ್ರು, ಬರ್ತಾರೆ ರಸ್ತೆಯಲ್ಲಿ ನಿಂತಿರ್ತಾರೆ, ಹೊಟ್ಟೋಗ್ತಾರೆ, ಬಿಡು ಒಂದು ಅರ್ಧ ಗಂಟೆ ನಿಂತ್ಕೊಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಅವ್ರ ತಲೆನಲ್ಲಿ ಅನ್ಕೊಬಿಟ್ಟಿರ್ಬೋದು. ಬಟ್ ಅಲ್ಲಿ ಅಮ್ಮಿಕೊಂಡ್ರಲ್ಲ, ಆ ಜಾಗದಲ್ಲಿ ಏನ್ ಮಾಡಿದ್ರಲ್ಲ, ಅದು ಆ ಜಾಗದಲ್ಲಿ ಮಾಡಿದಾಗ್ಲೇನೆ ಅಲ್ಲಿ ಡ್ಯಾಮೇಜ್ ಆಗ್ತದೆ ಅಂತ ಗೊತ್ತಲ್ಲ. ಬಿಡ್ತಾರ, ಒಂದು ಗಿಡ ಇಲ್ಲ, ಒಂದು ಕಾಂಪೌಂಡ್, ಒಂದು ಬ್ಯಾರಿಕೇಡ್ ಇಲ್ಲ, ಎಲ್ಲ ಮುರಿದು ಚಿಂದಿ ಮಾಡಿ ಬಿಸಾಕ್ಬಿಟ್ಟವ್ರೆ. ಅದ್ ಬೇಕಾಗಿತ್ತ? ಅದು ಯಾಕೆ ಬೇಕು ಅಂತ ಬಹಳ ಇಂಪಾರ್ಟೆಂಟ್ ಜಾಗಗಳಲ್ಲಿ ಅವನ್ನೆಲ್ಲ ಕರೆಸಿ, ಯಾರ್ಯಾರು ಎಲ್ಲೆಲ್ಲೋ ಬಾವುಟ ಇಟ್ಕೊಂಡು ನಿಂತಿದ್ದಾನೆ, ಮೇಲ್ಗಡೆ ಆಕಾಶದಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ, ಹೈಕೋರ್ಟ್ ಮೇಲೆಲ್ಲ ನಿಂತ್ಕೊಬಿಟ್ಟಿದ್ದಾರೆ. ಅಂದ್ರೆ ಯಾವ ಮಟ್ಟದ ಜನಗಳಲ್ಲಿ ಅದನ್ನ ನೋಡ್ಲೇಬೇಕು, ಏನ್ ನಡೀತಾ ಇದೆ ಎನ್ನುವಂತ ಉನ್ಮಾದ ಏನಿತ್ತಲ್ಲ, ಅದು ಅಷ್ಟು ಸುಲಭದಲ್ಲ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗುದಿಲ್ಲ. ಬಂದಿರ್ತಕ್ಕಂಥವ್ರು ಯಾರು? ಎಲ್ಲ ತರುಣರು, ಯಾರು ವಯಸ್ಸಾಗಿರೋರು ಒಬ್ರು ಇಲ್ಲ ಅಲ್ಲಿ. ಎಲ್ಲ 20, 25, 30 ವರ್ಷ ಒಳಗಡೆ ಇರ್ತಕ್ಕಂಥ ತರುಣರು, ತರುಣಿಯರ ಒಳಗಡೆ ಬಂದಿರ್ತಕ್ಕಂಥದ್ದು. ಈಗ ಉಮೇಶ್ ಸರ್ ಅಂತ ಅಂತಾರಲ್ಲ, ಬಂದೋಬಸ್ತ ಮಾಡೋಕೆ ಸಾಧ್ಯನೇ ಇಲ್ಲ. ಈಗ ಜನ ಸೇರಿದ ಕಡೆ ಎಲ್ಲ ಕಾಲ್ ತುಳಿತ ಆಗ್ಬೇಕು ಅನ್ನೋ ನಿಜ ಆಗ್ಬಿಡುತ್ತಲ್ವಾ ಅವಾಗ? ಉಮೇಶ್ ಸರ್, ಜಾಸ್ತಿ ಜನ ಸೇರಿದ ಕಡೆ ಎಲ್ಲ ಕಾಲ್ ತುಳಿತ ಆಗಬೇಕು ಅನ್ನೋದೇ ನಿಜ ಆಗಿಬಿಟ್ರೆ ಜಾತ್ರೆಗಳಲ್ಲಿ ಆಗಬೇಕು. ದೊಡ್ಡ ದೊಡ್ಡ ಉತ್ಸವ ನಡೆಯುತ್ತೆ, 5 ಲಕ್ಷ ಜನ ಸೇರ್ತಾರೆ, 7 ಲಕ್ಷ ಜನ ಸೇರ್ತಾರೆ, ಬಸವನಗುಡಿಯಲ್ಲಿ ಪರೀಕ್ಷೆ ಆಗುತ್ತೆ, ಹೊಸ ವರ್ಷಕ್ಕೆ ಜನ ಸೇರ್ತಾರೆ, ಅವಾಗೆಲ್ಲ ಯಾಕಾಗಲ್ಲ? ಹಾಗಾದ್ರೆ ಉಮೇಶ್ ಸರ್, ಏನ್ ಡಿಫ್ರೆನ್ಸ್ ಏನ್ ಬರುತ್ತೆ? ಎಲ್ಲಿ ನೀವು ಪುಕ್ಸಟ್ಟೆ ಅಂತ ಹೇಳ್ತಿರೋ ಅಲ್ಲೆಲ್ಲ ಆಗುತ್ತೆ. ಓಕೆ, ನೀವ್ ಎಲ್ಲಿ ಫ್ರೀ ಅಂತಿರೋ ಅಲ್ಲೆಲ್ಲ ಆಗುತ್ತೆ. ಈವನ್ ಸೀರೆಗಳು ಕೊಡ್ತೀವಿ ಫ್ರೀ ಬನ್ನಿ ಅಂದಾಗ್ಲೂ ಆಗಿದಾವೆ. ಊಟ ಫ್ರೀ ಕೊಡ್ತೀವಿ ಬನ್ನಿ ಅಂದಾಗ್ಲೂ ಕಾಲ್ ತುಳಿದಿಂದ ಜನ ಸತ್ತಿದ್ದಾರೆ. ಆ ಕಾರಣಕ್ಕೆ ಫ್ರೀ ಬನ್ನಿ, ನೀವು ನಾವೆಲ್ಲ ಒಳಗಡೆ ಬಿಡ್ತೀವಿ, ನೀವ್ ಎಷ್ಟು ಬಂದ್ರು ಅಲ್ಲ, ಈ ತರ ಹೇಳ್ಬಿಟ್ರೆ ಫ್ರೀ ಅಂದ ತಕ್ಷಣನಿಗೆ ಸ್ಟೇಡಿಯಂ ಒಳಗಡೆ ಬನ್ನಿ ಅಂದಾಗ ಎಲ್ಲ ನೋಡಿ ಮರ ಹತ್ತಾ ಇದ್ರು, ಕೇರೆ ಇಲ್ಲ, ಬೇಲಿಗಳು ಹತ್ತಾ ಇದ್ರು. ಇಲ್ಲ, ಅವತ್ತು ಮರ ಮುರಿದೋಗಿದ್ರೆ 25 ಜನ ಸತ್ತೋಗ್ಬಿಡೋರು ಉಮೇಶ್ ಸರ್. ಒಂದೇ ಒಂದು ಮರ ಮುರಿದೋಗಿದ್ರೆ ಅವತ್ತು 25 ಜನ ಸಾಯೋರು. ನೋಡಿ, ಒಂದು ವೇಳೆ ಅಕಸ್ಮಾತ್ ಏನಾದ್ರು ಗೇಟ್ ಏನಾದ್ರು ಒಂದು ಮುರಿದಿದ್ರೆ ಅಲ್ಲಿರೋರು ಸಾಯ್ತಿದ್ರು. ಒಳಗಡೆ ನುಗ್ಗಲಿಗೆ ಒಳಗಡೆ ನುಗ್ತಿದ್ರಲ್ಲ ಸ್ಟೇಡಿಯಂ ಒಳಗಡೆ, ಅವಾಗ್ಲೂ 15, 20, 30 ಜನ ಕಾಲು ಕೆಳಗಡೆ ಒಂದೇ ಸರಿ ಸತ್ತೋಗ್ಬಿಡೋರು. ಅದಾದ್ಮೇಲೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಲ್ಲಿ ಅಷ್ಟು ಸುಲಭಕ್ಕೆ ನಿಂತ್ಕೊಳಕ್ಕಾಗುದಾ? 30,000ಕ್ಕೆ 1 ಲಕ್ಷ ಜನ, 1.5 ಲಕ್ಷ ಜನ ನುಗ್ಗುಬಿಟ್ರೆ ಪೊಲೀಸರು ತಡಿಕಾಗ್ತದೆ? ಏನ್ ಬೇಲಿನ ನಾವೇನು ಎಲ್ರಿಗೂ ನಿಂತ್ಕೊಂಡೇನು ದೊಣ್ಣೆ ತಗೊಂಡು ಫೈರ್ ಮಾಡ್ಬಿಡಕ್ಕಾಗ್ಬಿಡ್ತದ? ಇಲ್ಲ ಗನ್ ತಗೊಂಡು ಎಲ್ರಿಗೂ ಲಾಠಿ ಚಾರ್ಜ್ ಮಾಡ್ಬಿಡಕ್ ಏನ್ ಮಾಡೋಕ್ಕಾಗ್ತದೆ ಹೇಳಿ ಆ ಪರಿಸ್ಥಿತಿನಲ್ಲಿ? ನಿಮ್ ಪ್ರಕಾರ ಇದೆಲ್ಲದರ ಆಚೆಗೆ ಏನಕ್ಕೆ ಪೊಲೀಸರು ತಡೆಯಕ್ಕಾಗ್ಲಿಲ್ಲ? ಕಾಲ್ ತುಳಿತಕ್ಕೆ ನೀವು ಅಂದುಕೊಂಡಿರೋ ರೀಸನ್ ಏನು ಸರ್? ಪುಷ್ ಮಾಡಿ ಒಳಗಡೆ ಹೋಗ್ಬೇಕು ಅನ್ನೋ ಧಾವಂತನಾ? ಇಲ್ಲ, ಮೊದಲನೇದೇನು ಅಂತಂದ್ರೆ, ಯಾವಾಗ ಇಂಥ ಅತ್ಯಂತ ದೊಡ್ಡ ಕ್ರೌಡ್ ನ ಗೇಟ್ ಗಳ ಹತ್ರ ಬಿಟ್ಕೊಂಡಾಗ ಇದಾಗುತ್ತೆ. ಯಾವ ಕಾರಣಕ್ಕೂ ಗೇಟ್ ಗಳ ಹತ್ರ ಅವ್ರನ್ನ ಸೇರ್ಸಬಾರ್ದಾಗಿತ್ತು. ಗೇಟ್ ಗಳ ಹತ್ರ ಬಿಟ್ಟಾಗ್ಲೇನೆ ಅವ್ರಿಗೆ ಶುರುವಾಯ್ತು, ನಾನು ಹೋಗ್ಬೇಕು, ನಾನು ನುಗ್ಗಬೇಕು, ಇವಾಗ ತೆಗಿತಾರೆ ಗೇಟ್ ಗಳನ್ನ ಅಂತ ಹೇಳಿ ಒತ್ತಡಗಳು ಜಾಸ್ತಿ ಆಗೋಕ್ ಶುರುವಾಯ್ತು. ಆ ಒತ್ತಡಗಳು ಜಾಸ್ತಿ ಆಗ್ತಾ ಇದ್ದಾಗ ಏನಾಗ್ತಾ ಇತ್ತು, ಇವ್ರ ಭಯ ಶುರುವಾಯ್ತು ಪೊಲೀಸ್ನವ್ರಿಗೆ. ಈ ಒತ್ತಡದಲ್ಲಿ ಗ್ಯಾರಂಟಿ ಸ್ಟಾಂಪೇಡ್ ಆಗ್ಬಿಡ್ತದೆ ಅಂತ ಹೇಳಿ ಅವರು ಸಣ್ಣ ಪುಟ್ಟ ಲಾಠಿ ಚಾರ್ಜ್ ಮಾಡಿ ಒಂದ್ ಕಡೆಯಿಂದ ಓಡಿಸೋಕ್ ಪ್ರಾರಂಭ ಮಾಡಿದ್ರು. ಆ ಜಂಚರ್ ಒಳಗಡೆಗೆ ನುಗ್ಗಿದಾಗ ಅಷ್ಟೊತ್ತಾಗ್ಲೇನೆ ಒಬ್ರಿಗೊಬ್ರಿಗೆ ಸಿಕ್ಕಾಬಟ್ಟೆ ಹೀಟ್ ಜನರೇಟ್ ಆಗ್ಬಿಡುತ್ತೆ. ಅಷ್ಟು ಸುಲಭ ಅಲ್ಲ. ಆಮೇಲೆ ಫ್ರಿಕ್ಷನ್ ಯಾವಾಗ ಶುರು ಆಗ್ತದೋ ಮನುಷ್ಯನಲ್ಲಿ ಗ್ಲೂಕೋಸ್ ಲೆವೆಲ್ ಡೌನ್ ಆಗ್ಬಿಡ್ತದೆ. ಆ ಕಡೆ ಈ ಕಡೆ ಅವ್ನು ನಿಂತ್ಕೊಳ್ಳೋಕೆ ಬ್ಯಾಲೆನ್ಸ್ ಕಳ್ಕೊಬಿಡ್ತಾನೆ, ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅಲ್ಲಿ ಏನ್ ಬೇರೆ ಇನ್ನೇನು ಜಾಸ್ತಿ ಏನೂ ಆಗಲ್ಲ. ಅಲ್ಲಿ ಬ್ಯಾಲೆನ್ಸ್ ಕಳ್ಕೊಂಡು ಕೆಳಗಡೆ ಬಿದ್ರೆ ಸಾಕು, ಅವ್ನು ಆಟೋಮೆಟಿಕ್ ಆಗಿ ಅವನಿಗೆ ಲಂಗ್ಸ್ ನಿಂತೋಗ್ಬಿಡ್ತದೆ. ಯಾವುದೇ ಇದ್ರ ಕಾರ್ಯ ಕೆಲಸದಲ್ಲಿ ತುಳಿದು ಬೇಕಾಗಿಲ್ಲ, ಬರೀ ಒತ್ತಡಗಳು ಸಾಕು, ಮನುಷ್ಯನ ಒತ್ತಡ ಸಾಕು. ಆ ಕಾರಣಕ್ಕೋಸ್ಕರನೇ ಅವರ ಬಹಳ ಅತ್ಯಂತ ವೇಗವಾಗಿ ಬಂದು ಗೇಟ್ಗಳನ್ನ ಒತ್ತರಿಸಿ ನಿಂತು ಜಂಜಾಟ ಆಡ್ತಾ ಇರ್ಬೇಕಾದಾಗ ಅನ್ನಿಸ್ತಾ ಇತ್ತು ಇದ್ರಲ್ಲಿ 100% ಸಾಯ್ತಾರೆ. ನೋಡಿದವ್ರು ಯಾರಿಗೂ ಬೇಕಾದ್ರೂ ಗೊತ್ತಾಗ್ತಿತ್ತು, ತುಳಿಯುವಂತ ಅವಶ್ಯಕತೆ ಬೇಕಾಗಿಲ್ಲ, ಒತ್ತಡಗಳೇ ಸಾಕು ನಮಗೆ. ಆ ಕಾರಣಕ್ಕೆ ಅಷ್ಟು ಜನನ ನಾವು ನಿಗ್ರಹಿಸಬೇಕು ಅಂತಂದ್ರೆ ನೀವು GPO ಸರ್ಕಲ್ ಕಡೆಯಿಂದಾನೇ ನಾವು ಬ್ಯಾರಿಕೇಡಿಂಗ್ ಮಾಡಿ ಎಷ್ಟು ಜನ ಒಳಗಡೆ ಬಿಡಬೇಕು. ಯಾವ ಕಾರಣಕ್ಕೂ ಸ್ಟೇಡಿಯಂ ಹತ್ರ ಬಿಡಬಾರ್ದಾಗಿತ್ತು ಅಂದ್ರೆ ಪೊಲೀಸ್ ಹೆಂಗೆ 24 ಗಂಟೆ 12 ಗಂಟೆ ಒಳಗಡೆ ನೀವು ಹೆಂಗ್ ಮಾಡ್ಬಿಡ್ತೀರಿ ಬಂದೋಬಸ್ತ 5 ಲಕ್ಷ ಜನಕ್ಕೆ? ಸರ್, ಅವತ್ತು ವಿಧಾನಸೌಧದಲ್ಲಿ ಕಾಲ್ ತುಳಿತ ಆಗದೆ ಇರೋದು ಇವ್ರ ಪುಣ್ಯ. ಅಲ್ಲೇ ಆಗಬೇಕಾಗಿತ್ತು. ವಿರಾಟ್ ಕೊಹ್ಲಿ ಕೂಡ ಸಿಕ್ಕಾಕೋಬಹುದಾಗಿತ್ತು ಅನ್ನೋ ಕಾಲ್ ತುಳಿತಕ್ಕೆ. ವಿರಾಟ್ ಕೊಹ್ಲಿನೇ ಗ್ರೇಟ್ ಎಸ್ಕೇಪ್ ಅವತ್ತು ಫಂಕ್ಷನ್ ಮುಗಿದ ಮೇಲೆ. ಹೌದು ರಮಕಾಂತ್, ಈ ಪ್ರೋಗ್ರಾಮ್ ನ ಅಲ್ಲಿ ಓಪನ್ ಆಗಿ ಮಾಡಿದ್ದೇ ತಪ್ಪು. ಅಲ್ಲಿ ಮಾಡಾದ್ಮೇಲೆ ಮಾಡಾಯ್ತು ಹೊರಟೋದ್ರು. ಮತ್ತೆ ನೀವು ಫ್ರೀ ಆಗಿ ಬನ್ನಿ ಅಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಇವ್ರನ್ನೆಲ್ಲ ಅಲ್ಲಿಗೆ ಆಹ್ವಾನಕ್ಕೆ ನೀವು ಬನ್ನಿ, ನೀವು ಆನ್ಲೈನ್ ಅಲ್ಲಿ ಫ್ರೀ ಟಿಕೆಟ್ ಕೊಡ್ತೀವಿ ಅಂತ ಮುಟ್ಟಾಳ ಯಾರು ಹೇಳ್ತಾನಲ್ಲ ಅವ್ನಿಗೇನ್ ತಲೆನಾರ ಬುದ್ಧಿ ಇದೆಯಾ ಅವನಿಗೆ? ಆ ಒಳಗಡೆ ಬನ್ನಿ ಎಲ್ಲ ಸೆಲೆಬ್ರೇಷನ್ ಮಾಡೋಣ ಅಂತ ಪುಕ್ಸಟೆ ಬಂದ್ಬಿಡಿ ಅಂತ ಕರೆದ್ರೆ ನಿಂತಿರುವಂತ 5 ಲಕ್ಷ ಜನ ಒಳಗಡೆ ಹೋಗಲ್ವಾ? ಕರೆಕ್ಟ್. ಈಗ ಆಯಷಾ ಮೇಡಮ್, ಈಗ ಒಂದು ಸರ್ಕಾರ ವಿಧಾನಸೌಧದ ಮೆಟ್ಟಿಲುಗಳು ಮತ್ತು ನನ್ನ ಪಕ್ಕ ಬಂದು ಕುಳಿತುಕೊಂಡಂಥ ವಿರಾಟ್ ಕೊಹ್ಲಿ ತಂಡ
ಈ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿ ಅಲ್ಲಿಗೆ ಮಾತ್ರ ಮುಗೀತು ಅಂತ ಭಾವಿಸ್ಕೊಂಡು ಚಿನ್ನಸ್ವಾಮಿ ಒಳಗಡೆ ನಡೀತಿರ್ತಲ್ಲ ಸೈಮಲ್ಟೇನಿಯಸ್ಲಿ ಆಗ್ತಿತ್ತು ಮೇಡಮ್. ವಿರಾಟ್ ಕೊಹ್ಲಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಇದ್ದಾಗಲೇ ಇಲ್ಲಾಗಲೇ ಇನ್ನೇನು ಆಗೋಗುತ್ತೆ ಅಲ್ಲಿ ಇಲ್ಲಿಗೆ ಬಂದುಬಿಡ್ತಾರೆ ಅಂತೇಳಿ ಸೈಮಲ್ಟೇನಿಯಸ್ ಹೇಳ್ತಿರೋದು. ಆ ಪ್ರೋಗ್ರಾಮ್ ಎಲ್ಲ ಮುಗೀತಪ್ಪ, ನೆಕ್ಸ್ಟ್ ಅಲ್ಲಿ ಹೋಗ್ತಾರಂತೆ, ಅವಾಗ ನೋಡೋಣ ಅಂತ ಯಾರು ಅಲ್ಲಿ ಮೂವ್ ಆಗಲಿಲ್ಲ. ಅಷ್ಟೊತ್ತಿಗಾಗಲೇ ಬಂದು ಸೆಟಲ್ ಆಗಿಬಿಟ್ಟಿದ್ರಲ್ಲ ಎಷ್ಟೊಂದು ಜನ. ಸೊ ಅದಾದಾಗಲೂ ಕೂಡ ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಮಾಹಿತಿನೇ ಇರಲ್ಲ ಒಂದು ಗೌರ್ಮೆಂಟ್ಗೆ ಅಂತ ಹೇಳಿದ್ರೆ. ಅದು ಪ್ರೈವೇಟ್ ಈವೆಂಟ್ಗೆ ಮಾತ್ರ ಅದನ್ನು ಸೀಮಿತಗೊಳಿಸ್ಬಿಟ್ರೆ ಅದನ್ನು ವಿಧಾನಸೌಧದ ಮೇಲೆ ಇರುವಷ್ಟು ಹೊತ್ತು ಅದು ಸರ್ಕಾರಿ ಈವೆಂಟು. ಸ್ಟೇಜ್ ಇಳಿದ ತಕ್ಷಣ ಅದಕ್ಕೂ ನನಗೂ ಸಂಬಂಧ ಇಲ್ಲ. ನೋಡಿ ಮೇಡಮ್, ವಿಧಾನಸೌಧದಲ್ಲಿ ಇವರು ಇದ್ದಾಗಲೇ 3 ಕಾಲು ತುಳಿತ ಆಗಿದೆ, 4 ಕಾಲಿಗೆ ಕಾರ್ಯಕ್ರಮ ಶುರುವಾಗಿತ್ತು. ಯಾರು ರೆಸ್ಪಾನ್ಸಿಬಲ್ ಮಾಡೋಣ ಇದಕ್ಕೆ ನಾವು? ಆಕ್ಚುಲಿ ಅಲ್ಲಿ ಅವತ್ತೇನಾಯ್ತು ಅಂತ ಹೇಳಿದ್ರೆ ನಮಗೆ ಸಿಕ್ಕಂತಹ ನಿಮ್ಮ ಹೈಕಮಾಂಡ್ಗೆ ಸಿಟ್ಟು ಬರಬಾರ್ದಾ ಇದ್ರ ಬಗ್ಗೆ? ನಮ್ಮ ನ್ಯಾಷನಲ್ ಲೆವೆಲ್ ನಮ್ಮ ಹೆಸರು ಡ್ಯಾಮೇಜ್ ಆಗ್ತಿದೆ ಅಂತೇಳಿ ಅವ್ರು ಕೇಳಿದ್ರು ತಪ್ಪಿದೆಯಾ ಇವತ್ತಿಗೆ? ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ, ಖಂಡಿತವಾಗ್ಲೂ ತಪ್ಪಿಲ್ಲ. ಯಾವತ್ತೂ ನಾವು ಜನರಿಗೆ ಉತ್ತರದಾಯಿತ್ವ ಆಗಿರ್ಬೇಕಾಗತ್ತೆ. ಇವಾಗ ನಮ್ಮ ಸರ್ಕಾರನು ಯಾರಾದ್ರೂ ನೀವು ಇನ್ನಷ್ಟು ಎಚ್ಚರಿಕೆ ವಹಿಸಬೇಕಾಗಿತ್ತು, ನೀವು ನಿರ್ಲಕ್ಷ್ಯ ತೋರಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಕೋಪ ಮಾಡೋಂಗಿಲ್ಲ. ನಾವು ಇನ್ನಷ್ಟು ಅಲರ್ಟ್ ಆಗಿರ್ಬೇಕಾಗಿತ್ತು ಅಂತ ಹೌದು, ಅದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಆದ್ರೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ 40% ಆಫ್ ದ ಚೇರ್ಸ್ ಖಾಲಿ ಇದ್ರೂ ಮೊದಲನೇ ಪ್ರಾರಂಭದಲ್ಲಿ ನೂಕುನುಗ್ಗಲು ಸೃಷ್ಟಿ ಮಾಡೋದಕ್ಕೆ, ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಆ DNA ಅವರು ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಅವ್ರದ್ದು ಒಂದು ತಂಡ ಆ ರೀತಿಯ ಒಂದು ತಂತ್ರ ಮಾಡಿತ್ತು. ಬಹಳ ಚೀಪ್ ತಂತ್ರ ಅದು. ಅಂದ್ರೆ ಇಷ್ಟೊಂದು ಲಕ್ಷಾಂತರ ಜನರು ಸೇರಿರುವಾಗ ಆಗಿರಲ್ಲ ಅದು. ಎಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಮೇಡಮ್, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಯಾವುದೇ ಒಂದು ಮ್ಯಾಚ್ ನಡೀಲಿ, ಟೂರ್ನಮೆಂಟ್ ನಡೀಲಿ, ಏನೇ ನಡೆದ್ರು ಕೂಡ ಈ 35% 40% ಅಂತ ಹೇಳ್ತಿರಲ್ಲ, ಅದು ರಿಸರ್ವ್ಡ್. ಅದು ಅನೇಕ ಸಂಸ್ಥೆಗಳಿವೆ, ರಾಜಕೀಯ ನಾಯಕರುಗಳಿದ್ದಾರೆ, ಮಾಜಿ ಆಟಗಾರರಿದ್ದಾರೆ, VIP ಮೇಡಮ್. ಯಾವಾಗಲೂ ಹಾಗೇನೆ ಅದು. ನಾವು ಜನ ಅಂದ್ಕೊಳ್ತಾರೆ ಅಷ್ಟೇನೆ, ಏನು ಅಷ್ಟೊಂದು ಸೀಟ್ ನಮ್ಗೆ ಕೊಡಬೇಕಾಗಿತ್ತು ಅಂತ ಹೇಳಿ. ಅವ್ರು ಬರಬಹುದು, ಬರದೇ ಇರಬಹುದು. ಆ VIP ಬರಲೂಬಹುದು, ಯಾವುದೇ ಮ್ಯಾಚ್ ಆಗಲಿ ಅದೇ ರೂಲ್ ಅದು. ಥರ್ಡ್ ದಿವಸ ಅಲ್ಲಿ ಪಂದ್ಯ ನಡೆಯೋಕ್ಕಿಂತ ಮುಂಚೆನೆ ಇವರು ನಮ್ಗೆ ಒಂದು ವೇಳೆ ಗೆದ್ರೆ ನಾವು ಹೇಗೆ ಅಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ನಿರಾಕರಣೆ ಕೊಟ್ಟಾಗ ಮತ್ತೆ ಅವರವರ ರಾಜಕೀಯ ಏನು ಇನ್ಫ್ಲುಯೆನ್ಸ್ ಅನ್ನ ಬಳಸ್ಕೊಂಡು, ಮುಖ್ಯಮಂತ್ರಿ ಕಚೇರಿಯಲ್ಲಿ ಇವರು ಯಾರನ್ನು ಬಳಸ್ಕೊಂಡು ಅದಕ್ಕೆ ಪರ್ಮಿಷನ್ ತಗೊಂಡಿದ್ದೆಲ್ಲ ಮಾಡಿದ್ರಲ್ಲ, ಅದು ಖಂಡಿತವಾಗ್ಲೂ ಅವರು ಅದರ ಹೊಣೆ ಹೊರಬೇಕಾಗತ್ತೆ. ಅವ್ರನ್ನ ಅರೆಸ್ಟ್ ಮಾಡಿದ್ದೇವೆ, ತನಿಖೆ ನಡೀತಾ ಇದೆ ಮೇಡಮ್. ಈಗ ಈ ಥರದ್ದೆಲ್ಲ ಪಿತೂರಿ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂದಾಗ ಅಂದಾಜು ಇರಬೇಕಲ್ಲ. ಈ ಥರದ್ದು ನಾನು ಒಪ್ಕೊಳ್ತಾ ಇರೋದು ಕೂಡ ನಾಳೆ ದಿನ ದೊಡ್ಡ ಅನಾಹುತ ಕಾರಣ ಆಗಬಹುದು ಅಂತ ಒಂದು ಗೆಸ್ ಇರಬೇಕಾಗಿತ್ತಲ್ಲ ನಿಮಗೆ? ಅಲ್ಲ, ಅದನ್ನ ಒಪ್ಕೊಂಡವ್ರನ್ನ ಅದಕ್ಕೆ ಆ ರೀಸನ್ ಇಂದಾಗಿನೇ ಸಸ್ಪೆಂಡ್ ತೆಗೆದುಬಿಟ್ರು. ಯಾರು ಗೋವಿಂದರಾಜು ಅವ್ರನ್ನ ಅಂತ ನೀವು ಹೇಳ್ತಿರೋದು? ಅಲ್ಲ, ಆ ರೀತಿ ನಾನು ಹೇಳ್ತಾ ಇಲ್ಲ. ಅಲ್ಲಿ ಯಾರೆಲ್ಲ ಪ್ರಮುಖರಿದ್ರು ಅವ್ರನ್ನೆಲ್ಲ ತೆಗೆದು ಹಾಕಿ. ನಾನು ನೆಕ್ಸ್ಟ್ ಲೋಹಿತಿಂದ ನಾನು ಚರ್ಚೆಯನ್ನು ಕಂಟಿನ್ಯೂ ಮಾಡ್ತೀನಿ.